ಗ್ಯಾಸಿನ ಮೇಲೆ ಬ್ಯಾಳಿಗೆ ಅಂತ ಇಟ್ಟು ಬಾತ್ರೂಮ್ಗೆ ಹೋಗಿದ್ನಿ ನಾನು. ಆ ಹುಡುಗಿ ಇಳ್ಸಕ್ಕೆ ಹೋಗಿ ಚಲ್ಕೊಂಬಿಟ್ಟಾಳ್ರಿ ಮೇಲೆಲ್ಲ ಚಲ್ಕೊಂಡು ಎಲ್ಲ ನೋವಾಗ್ಬಿಟ್ಟೈತ್ರಿ. ಎಲ್ಲ ಇದೆಲ್ಲ ಸೈಡಿಂದ ಎಲ್ಲ ಇದೆಲ್ಲ ನೋವು ತಗೊಂಡು ಆಮೇಲೆ ವಿದ್ಯಾರ್ಥಿ SLC ಪರೀಕ್ಷೆ ಅದಾವ್ರಿ. ಯಾವಾಗ ಐತಮ್ಮ ಅದು ಎಕ್ಸಾಮ್? 18ಕ್ಕೆ ಐತಂತ ಹೇಳಿ. 18ನೇ ತಾರೀಕಿಗೆ 18ನೇ ತಾರೀಕಿಗೆ 18ನೇ ತಾರೀಕಿಗೆ ಐತಂದ್ರೆ ಇನ್ನು ಇದೇ ತಿಂಗಳು 18ಕ್ಕೆ ಐತ್ರಿ ಪರೀಕ್ಷೆ. SLC ಓದಕ್ಕೆ ಅಂತ ಕುಂತಿದ್ಲ್ರಿ. ಹಾ ಹಾ ಸ್ವಲ್ಪ ನನ್ನ ಬಾತ್ರೂಮ್ಗೆ ಹೋಗಿರೋದಕ್ಕೆ ಇಳ್ಸಕ್ಕೆ ಹೋಗಿ ಹಿಂಗಾಗಿಬಿಟ್ಟೈತ್ರಿ. ಈಗ ಮುಂದೆ ಹೆಂಗಮ್ಮ ಇಲ್ಲಿ ಚಿಕಿತ್ಸೆ ಎಲ್ಲ ಕರೆಕ್ಟ್ ಕೊಡ್ತಾ ಇದಾರಾ ಹೇಗೆ? ಕೊಡ್ತಾ ಇದಾರ್ರಿ. ಅವರು ಒಬ್ರು ಹೇಳಿದ್ರು ಹಿಂಗ ಹುಬ್ಳಿಗೆ ಕರ್ಕೊಂಡ್ ಹೋಗ್ರಿ ಅಂತೇಳಿ. ಅಷ್ಟು ನಮಗೆ ಎಲ್ಲರಿ ಕರ್ಕೊಂಡ್ ಹೋಗಿ ಅಷ್ಟು ನಾವು ದುಡಿಬೇಕು ತಿನ್ಬೇಕು. ನೀವೇನ್ ಮಾಡ್ತೀರಮ್ಮ ಕೆಲಸ? ಮನೆ ಕೆಲ್ಸಕ್ಕೆ ಹೋಗ್ತೀವಿ. ಮನೆ ಕೆಲಸ ಮಾಡಿ ಎಷ್ಟು ಜನ ಮಕ್ಕಳು ಮತ್ತೆ? 4 ಮಂದಿ ರೀ. 4 ಮಂದಿ ಹೆಣ್ಮಕ್ಳ? 4 ಮಂದಿ ಹೆಣ್ಮಕ್ಳ ರೀ. ಇವ್ರು ಎರಡನೇದವ್ರ? ಎರಡನೇದಾರ್ರಿ. ಈಗ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಪ್ರೈವೇಟ್ ದವಾಖಾನೆಗೆ ಅಡ್ಮಿಟ್ ಮಾಡು ಅಂತ ಹೇಳ್ತಿರೋದು. ಹ್ಞೂ. ನಮಗೆ ಅಷ್ಟು ದೂರ ಹೋಗಕ್ಕೆ ಆಗಲ್ರಿ. ಅಲ್ಲಿಗೆ ಹೋಗೋದು ಆಗೋದಿಲ್ಲ, ರೊಕ್ಕಗೂ ಇಲ್ಲ ರೀ ನಮ್ಮ ಕೈಯಾಗ. ಸಣ್ಣ ಹುಡುಗಿಗೆ ತಿಂಗಳಂದ್ರೆ ಮತ್ತೆ ಆಕಿಗೆ ಒಂದು 3,000 ರೂಪಾಯಿ ಇಡ್ಬೇಕ್ರಿ. ಆಕಿದು ಭಾಳ ಖರ್ಚು ಬಂದೈತ್ರಿ ಸಣ್ಣ ಹುಡುಗಿಗೆ. ಆಕಿದು ಇದು ಮಾಡ್ಬೇಕು. ನಮ್ಮ ಮನೆಯವ್ರಿಗೆ ಆರಾಮಿಲ್ರಿ. ಅವ್ರಿಗೆ ಒಂದು ಕಿಡ್ನ್ಯಾಗ ಹಳ್ಳೈತೆ ಅಂತ ಹೇಳ್ಯಾರ. ಅವ್ರದ್ದು ಅವ್ರದ್ದು ಮೊನ್ನೆ ಅಡ್ಮಿಟ್ ಮಾಡಿ ಎಲ್ಲ ಇದು ಮಾಡೈತ್ರಿ ಅಲ್ಲಿ ಇದ್ರಾಗ್ರಿ ಹೊಸಪೇಟೆ ಆಸ್ಪತ್ರೆಯಾಗ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಲ್ಲೇ ಮಾಡಿಸಿದ್ದೀವಿ. ಇವ್ರನ್ನ ಹೋಗಿ ಮನೆಗೆ ಹೋಗಿ 2 ದಿವಸ ಈಗ ರೀ. ಅವರು ಅದನ್ನ ಇದು ಏನು ಹೇಳಿಲ್ರಿ. ಅವ್ರು ಅಷ್ಟೇ ಬರೀ ಮಲ ಹಚ್ಚುತ್ತಾರ್ರಿ, ಅದನ್ನ ಇದು ಮಾಡಿ ಇಂಜೆಕ್ಷನ್ ಕೊಡ್ತಾರ್ರಿ ಅಷ್ಟೇ. ಇನ್ನೇನು ಹೇಳಿಲ್ರಿ ಅವ್ರು ನಮಗೆ. ಟ್ರೀಟ್ಮೆಂಟ್ ನಿಮಗೆ ಸರಿಯಾಗಿ ಸಿಗ್ತಾ ಇಲ್ಲ? ಸಿಗ್ತಾ ಇಲ್ಲ. ನೀವು ಹೇಳಿದ್ರು ಕೂಡ ಅವ್ರು ಏನು ಒಂದ್ಸಲ ಕರೆದ್ರೆ ಬರಲ್ರಿ. ಅವರು 2 ಸಲ ಹೋಗಿ ಕರಿಬೇಕು. ಅಣ್ಣ ಬಾಟ್ಲಿ ಆಗೈತೆ ಬರ್ರಿ ಅಂತಂದ್ರೆ ಅವಾಗ 2 ಸಲ ಹೋಗಿದ್ರೆ ಅವಾಗ ಬರ್ತಾರ್ರಿ ಅವರು. ಬರ್ತೀವಿ ತಡಿಯಮ್ಮ ಅಂತಾರ ಅಷ್ಟೇ. ಆಗಲಿ ಇದು ಮಾಡಲ್ರಿ. ನನ್ನ ಹೆಸರು ಚಂದ್ರಿಕಾ ಅಂತ. ಮೇಲೆ ಹಾಕ್ಕೊಂಡು ಬಿಸಿನೀರು ಅದು ಬೆಳಗಿಟ್ಟು ಅವರಮ್ಮ ಬಾತ್ರೂಮ್ಗೆ ಹೋಗ್ಯಾಳ. ಆ ನೀರು ಇಳ್ಸಕ್ಕೆ ಹೋಗಿದ್ಲ ಏನು ಚಲ್ಕೊಂಬಿಟ್ಟಾಳ. ಇವಾಗ 18ನೇ ತಾರೀಕು ಎಕ್ಸಾಮ್ ಐತೆ ಅವಳದು. ಓದಕ್ಕಂತ ಕುಂತಿದ್ಲು. ಅದು ಏನಾಯ್ತೋ ಎದ್ದು ನೀರು ಚಲ್ಕೊಂಬಿಟ್ರಾಳ. ಅದು ಗೊತ್ತಿಲ್ಲ. ಅದು ಇವಾಗ ಹಾಸ್ಪಿಟ್ಲಲ್ಲಿ ಅದೀವಿ. ಮತ್ತು 18ನೇ ತಾರೀಕು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು. ಇವಾಗ ಭಾಳ ಸುಟ್ಟೈತೆ. ಉರಿ 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 ಅಮ್ಮ ಉರಿ ಅಮ್ಮ ಉರಿ ಅಂತ ಜಗ್ಗಿ ಅಳುತ್ತಾಳ. ನೋಡೋಕ್ಕಾಗ್ತಾ ಇಲ್ಲ. ಬಡವರು ಮುಸ್ರೆ ತಿಕ್ಕಬೇಕು, 4 ಮನೆ ಹಿಡ್ಕೊಂಡು ಬದುಕಬೇಕು. ಅದರಿಂದನೇ ಜೀವನ ಮಾಡಬೇಕು. ಅವನು ನಮ್ಮ ತಮ್ಮ ಆಗಬೇಕು. ತಮ್ಮನ ಮಗಳು ತಮ್ಮನ ಹೆಂಡತಿ ಅವರು ಇರೋದು. 4 ಜನ ಹೆಣ್ಮಕ್ಳಿದಾರ. ಅವನಿಗೆ ನಮ್ಮ ತಮ್ಮಗೆ ಒಂದು ಕಣ್ಣು ಕಾಣಲ್ಲ, ಒಂದು ಕಿಡ್ನಿ ಇಲ್ಲ. ಇನ್ನೊಂದು ಕಿಡ್ನಿ ಐತೆ ಅಂದರೆ ಅದರಲ್ಲಿ ಹಳ್ಳ ಐತೆ. ಅದರಲ್ಲಿನೂ ಮೊನ್ನೆನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಮನೆಗೆ ಬಂದು ತಿರ್ಗೋ ದಿನನೇ ಹುಡುಗಿ ಅಂತ ಕೆಲಸ ಮಾಡ್ಕೊಂಡೈತೆ. ಇವಾಗ ಆಗಿದ್ದಾಗೈತೆ. ಇಲ್ಲಿಂದ ಇದೆಲ್ಲ ಸುಟ್ಟೋಗೈತೆ. ಏನು ಮುಂದೆ ಹೋಗಿ ತೋರ್ಸಕ್ಕೂ ಇಲ್ಲ. 18ನೇ ತಾರೀಕು ಎಕ್ಸಾಮ್ ಬರೆಯೋದು ಅದು ಐತೆ. ಅಷ್ಟೊತ್ತಿಗೆಲ್ಲ ಸ್ವಲ್ಪ ಅವಳು ಡಾಕ್ಟ್ರು ಅವ್ರು ನೋಡೋಷ್ಟು ನೋಡ್ತಾ ಇದಾರ. ಇವಾಗ 18ನೇ ತಾರೀಕಿಗೆ ಎಕ್ಸಾಮ್ ಐತೆ. ಇದು SLC ಫೈನಲ್ ಎಕ್ಸಾಮು. ಇದನ್ನು ಬಿಟ್ರೆ ಮತ್ತೆ ಮುಂದಕ್ಕೆ ಅದಕ್ಕೆ ಕುಂದಿರ್ಬೇಕು ಹೋಗಿ. ಅದಕ್ಕೆ ಇದಕ್ಕೆ ನಮಗೆ ಸ್ವಲ್ಪ ಸೂರಜ್ ತಂಗಡೆ ಅವರಿಂದ ಸ್ವಲ್ಪ ಸಹಾಯ ಬೇಕು. ನಾವು ಒಡ್ರ ಜನನೇ ಎಲ್ಲರೂ ರಾಜಕೀಯ ವ್ಯಕ್ತಿಗಳು ಎಲ್ಲರ ಕಡೆಯಿಂದ ನಮಗೆ ಸ್ವಲ್ಪ ಸಹಾಯ ಮಾಡಿದರೆ ನಾವು ಮುಂದೆ ಕರ್ಕೊಂಡೋಗಿ ತೋರಿಸಿ ಇನ್ನು 18ನೇ ತಾರೀಕಿಗೆಲ್ಲ ಸ್ವಲ್ಪ ಎದ್ದು ಕುಂತ್ರೆ ಎಕ್ಸಾಮ್ ಬರೆಸಿ ಕರ್ಕೊಂಬರ್ತೀವಿ. ನಾವು ಇದಕ್ಕಿಂತ ನಾವು ಕೈ ಮುಗಿದು ಕೇಳ್ಕೊಂತೀವಿ. ನಾವು ಎಲ್ಲರಿಗೆ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ನಮಗೆ ಸ್ವಲ್ಪ ಸಹಾಯ ಮಾಡಬೇಕು. ಹುಲಿಗೆಮ್ಮ ನನ್ನ ಹೆಸರು.